ನಮಸ್ತೆ. ಇವತ್ತು ನೋಡಿ ಇದು ವೇಸ್ಟೆಲ್ಲ ಹಾಕಿಟ್ಟಿದ್ನಲ್ಲ ಈ ಸಿಮೆಂಟ್ ಪಾಟಲ್ಲಿ ಜಾಸ್ತಿ ಉದ್ದ ಇರೋದು ಸುಮಾರು ಹಿಡಿಯುತ್ತೆ. ಇದು ತುಂಬ ಜಾಸ್ತಿನೇ ಆಯಿತು, ಒಂದು ವಾರ ಆಯಿತು ಅನಿಸುತ್ತೆ ಇದಕ್ಕೆ ಇಷ್ಟು ತುಂಬಿ. ಇವತ್ತು ಒಂದು ಸ್ವಲ್ಪ ಮೇಲೆ ಮಣ್ಣು ಹಾಕ್ತಿದ್ವಿ, ಕೆಳಗಡೆನೂ ಸ್ವಲ್ಪ ಮಣ್ಣು ಹಾಕಿದ್ದೀವಲ್ಲ. ಇವಾಗ ಅಷ್ಟು ವೇಸ್ಟ್ ಒಂದು ವಾರದಿಂದ ಬಂದಿರೋ ವೇಸ್ಟೆಲ್ಲ ಅದಕ್ಕೆ ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ಮೇಲೆ ಮಣ್ಣು ಹಾಕ್ತೀವಿ. ಮೇಲೆ ಮಣ್ಣು ಹಾಕಿ ಅದುಮಿದ್ರೆ ಇನ್ನೂ ಒಂಚೂರು ಕೆಳಗಡೆ ಹೋಗುತ್ತೆ. ಕೆಳಗಡೆ ಹೋದಾಗ ಇವತ್ತಿನ ವೇಸ್ಟ್ ಒಂಚೂರು ಹಾಕಬೇಕು. ಇವತ್ತೊಂಚೂರು ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಮೇಲೆ ಮಣ್ಣು ಹಾಕಿ ಒಂದು ವಾರ ಅಥವಾ 5-6 ದಿನ ಬಿಟ್ಬಿಟ್ಟು ಯಾವಾರು ಬೀಜ ಇಟ್ಕೋಬೋದು, ಅಥವಾ ಯಾವಾರು ಸಸಿಗಳು ರೆಡಿ ಇದ್ದರೂ ಇಟ್ಕೋಬೋದು. ಆ ಥರ ಮಾಡ್ಕೋಬೋದು. ಮಳೆ ಬರೋದ್ರಿಂದ ಇಷ್ಟು ಮಣ್ಣು ಹಾಕಿ ನೀವು ಬೀಜ ಸಸಿ ಇಟ್ಕೋಬೋದು. ಬೇಸಿಗೆಗಾಲಾದರೆ ಸ್ವಲ್ಪ ಅದು ಮಾಗಿದ ಮೇಲೆ ಒಂಚೂರು ಕೆಳಗಡೆ ಹೋದ್ಮೇಲೆ ಇಟ್ಕೋಬೇಕಾಗುತ್ತೆ. ಆವಾಗ ಅದು ಗೊಬ್ಬರ ಆಗೋವಾಗ ಬಿಸಿ ಬರ್ತಾ ಇರುತ್ತೆ. ಇವಾಗ ಮಳೆ ಹನಿತಾ ಇರುತ್ತಲ್ವ, ಸಣ್ಣಗೆ ಹನಿತಾ ಇರುತ್ತೆ. ಆಮೇಲೆ ವಾತಾವರಣ ಕೂಡ ತಂಪಲ್ಲಿದೆ. ಅದರಿಂದ ಇವಾಗ 1-2 ಇಂಚು ಮಣ್ಣು ಹಾಕಾದ್ಮೇಲೆ ಕೆಳಗಡೆ ವೇಸ್ಟ್ ಇದ್ರೂ ಅಷ್ಟೇನು ಇದಾಗಲ್ಲ, ತೊಂದರೆ ಆಗಲ್ಲ. ಇವಾಗ ಇದರಲ್ಲಿ ನೀವು ಸೊಪ್ಪು ಹಾಕ್ಕೋಬೋದು, ತರಕಾರಿ ಅಂದರೆ ಬೆಂಡೆ ಗಿಡ ಕೂಡ ಇಟ್ಕೋಬೋದು. ಒಂದು 3 ಬೆಂಡೆ ಗಿಡ, ಬದನೆ ಗಿಡ 1-2 ಗಿಡ ಅಥವಾ 3 ಗಿಡ ಇಟ್ಕೋಬೋದು. ಚಪ್ರದವರೆಕಾಯಿ ಬಳ್ಳಿ ಆದರೆ 1 ಇಟ್ಕೋಬೋದು. ಸರಿ ಇದರಲ್ಲಿ ನಾನು ಚಪ್ರದವರೆಕಾಯಿ ಬಳ್ಳಿ ಇಟ್ಟು ತುಂಬ ಕಾಯಿನೇ ಬಂದಿತ್ತು. ಆಮೇಲೆ ಇದು ಉದ್ದುದ್ದ ಇರುತ್ತಲ್ಲ. ಆಮೇಲೆ ಒಂದು ಹಾಗಲಕಾಯಿ ಅಂದರೆ ಬಳ್ಳಿ ತರಕಾರಿ ಮಾತ್ರ ಒಂದೊಂದೇ ಇಟ್ಕೋಬೇಕಾಗುತ್ತೆ. ಬೆಂಡೆಕಾಯಿ ಎಲ್ಲ ಇದು ಮಾಡುತ್ತೆ ನೋಡಿ. ಇವಾಗ ನಾನು ಮಣ್ಣೆಲ್ಲ ಅದುಮಿದ್ರೆ ಎಷ್ಟು ಕೆಳಗಡೆ ಹೋಯ್ತು ಅಂತ. ಆಮೇಲೆ ಇವತ್ತು ಬಂದಿರೋ ವೇಸ್ಟು ಮತ್ತೆ ಹಾಕಿದ್ದೀನಿ ನಾನು. ಇವಾಗ ಹಾಕ್ಬಿಟ್ಟು ಪಾಟಲ್ಲಿ ಸ್ವಲ್ಪ ಎರೆಹುಳಗಳು ಮೇಲ್ಗಡೆ ಗೊಬ್ಬರ ಮಾಡಿರುತ್ತೆ. ಸ್ವಲ್ಪ ಜಾಸ್ತಿ ಇನ್ನೇನು ಮಣ್ಣು ಪಾಟಿಂದ ಕೆಳಗೆ ಬರುತ್ತೆ ಅನ್ನೋದಕ್ಕೆಲ್ಲ ಸ್ವಲ್ಪ ತಂದು ಇದಕ್ಕೆ ಹಾಕ್ತೀವಿ. ಯಾಕೆಂದರೆ ಆ ಗೊಬ್ಬರದಲ್ಲಿ ಎರೆಹುಳ ಮೊಟ್ಟೆ ಇರುತ್ತೆ. ಅವು ಇದರಲ್ಲಿ ಎರೆಹುಳ ಇದು ಉತ್ಪತ್ತಿಯಾಗಿ ನಮಗೆ ಹಾಕಿರೋ ವೇಸ್ಟು ಗೊಬ್ಬರ ಬೇಗನೆ ಆಗೋಕ್ಕೆ ಸಹಾಯ ಮಾಡುತ್ತೆ ನೋಡಿ. ಈ ಥರ ಒಳ್ಳೆ ಬಿಡಿ ಬಿಡಿಯಾಗಿದೆ. ಅದು ನೀವು ಪಾಟಲ್ಲಿ ಗಮನಿಸ್ಕೊಂಡಾಗ ಗೊತ್ತಾಗುತ್ತೆ. ಎರೆಹುಳದ ಮೇಲೆ ಬಂದು ವಿಸರ್ಜನೆ ಮಾಡಿರೋದೇ ಬೇರೆ ಥರ ಕಾಣಿಸ್ತಾ ಇರುತ್ತೆ. ಒಂಥರ ಮರಳು ಇರುತ್ತೆ ನೋಡೋಕ್ಕೆ. ಅದನ್ನು ತಗೊಂಡ್ರೆ ತುಂಬ ಲೈಟ್ ವೆಯ್ಟ್ ಇರುತ್ತೆ ನೋಡಿ. ಇಲ್ಲಿ ಇದೆಯಲ್ಲ, ಇಲ್ಲಿ ಈ ಥರ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಇನ್ನೊಂದು ಸರಿ ಯಾವಾಗಾರು ಅದು ಜಾಸ್ತಿ ಬಂದಿದ್ದಾಗ ಹತ್ತಿರದಿಂದ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಎರೆಹುಳ ಗೊಬ್ಬರ ಪಾಟಲ್ಲಿ ಅಂತ ನೋಡಿ. ಇಲ್ಲಿ ಮೇಲ್ಮೇಲೆ ಕಾಣುತ್ತೆ ನಿಮಗೆ. ಅದನ್ನು ಸ್ವಲ್ಪ ಹಿಂಗೆ ಲೈಟಲ್ಲಿ ಕೈಯಲ್ಲಿ ಅನ್ಕೊಂಬಿಟ್ಟು ತೊಗೋಬೋದು. ಇದು ಅಷ್ಟು ಬಿಡಿ ಬಿಡಿಯಾಗಿರುತ್ತೆ. ಇದರಲ್ಲಿ ಸಾಕಷ್ಟು ಮೊಟ್ಟೆ ಇರ್ತವೆ, ಎರೆಹುಳದ ಮೊಟ್ಟೆಗಳು. ಅವು ನಮಗೆ ಇವಾಗ ಹಾಕಿರೋ ವೇಸ್ಟ್ಗೆ ಗೊಬ್ಬರ ಆಗೋಕ್ಕೆ ಬೇಗನೆ ಸಹಾಯ ಆಗುತ್ತೆ. ನಾನು ಎಲ್ಲೆಲ್ಲಿ ಒಂಚೂರು ಜಾಸ್ತಿ ಇದೆಯೋ ಅಲ್ಲೆಲ್ಲ ನೋಡ್ಬಿಟ್ಟು ಒಂಚೂರು ಮಣ್ಣು ನೋಡಿ. ಇಲ್ಲಿ ಆಗಲೇ ಪಾಟಿಂದ ಮೇಲಕ್ಕೆ ಬರೋಕ್ಕಾಗಿದೆ. ಇದು ಎರೆಹುಳ ಗೊಬ್ಬರನೇ. ಇದನ್ನು ನಾನು ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕ್ತಾಯಿದ್ದೀನಿ. ನಾಳೆ ಇನ್ನೊಂಚೂರು ಮಣ್ಣು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಟ್ಟು ಅದರಲ್ಲಿ ಬೇರೆ ಏನಾದ್ರು ಬೀಜ ಇಟ್ಟಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಆಲ್ರೆಡಿ ನಾನು ತರಕಾರಿ ಬೀಜ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಗುಲಾಬಿ ಗಿಡ ನೋಡಿ, ಫಂಗಸ್ದು ಹೊಡೆದ್ಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಆಮೇಲೆ ಈ ಥರ ರೆಡ್ ಕಲರಲ್ಲಿ, ಪಿಂಕ್ ಕಲರಲ್ಲಿ ಈ ಥರ ಚಿಗುರು ಬಂದರೆ ಅಲ್ಲಿಂದ ಮೊಗ್ಗು ಸ್ಟಾರ್ಟ್ ಆಗುತ್ತೆ. ಗಿಡ ಹೆಲ್ದಿಯಾಗಿದೆ ಅಂತಲೇ ಅರ್ಥ. ಈ ಥರ ಇನ್ನೂ ಗ್ರೀನಾಗೇ ಇದ್ದಾಗ ಇಲ್ಲಿ ಸ್ವಲ್ಪ ಎಲೆ ಮುದ್ರ ರೋಗ ಜಾಸ್ತಿ ಇತ್ತು, ನೋಡಿದ್ರಿ ನೀವು ಹಳೆ ವಿಡಿಯೋಗಳಿಗೆ ಗುಲಾಬಿ ಗಿಡದಲ್ಲಿ. ಇದು ಇವಾಗ ಅದು ಕಮ್ಮಿ ಆಗ್ತಾ ಬಂದಿದೆ. ಮೇಲೆ ನಾನು ಫಂಗಸ್ ಪುಡಿ ಆಮೇಲೆ ಬೇರೆ ಲಿಕ್ವಿಡ್ಗಳು ಹೊಡಿತಾ ಇದ್ದೀನಲ್ವ, ಅದರಿಂದ. ಇಲ್ಲಿ ಬೋಗನ್ವಿಲ್ಲ ಹೂವು ಸ್ಟಾರ್ಟ್ ಆಗಿದೆ. ಇದು ಒಂದೊಂದು ಸರಿ ತುಂಬ ಹೂವು ಬಿಡುತ್ತೆ, ಎಲೆನೇ ಕಾಣಿಸಲ್ಲ, ಅಷ್ಟೊಂದು ಹೂವು ಇರುತ್ತೆ. ಪ್ರೂನ್ ಮಾಡಿರೋದಕ್ಕೆ ಚಿಕ್ಕದಾಗಿ ಕಾಣುತ್ತೆ ಗಿಡ. ದೊಡ್ಡದಾಗಿದ್ದಾಗ ಇನ್ನೂ ಚೆನ್ನಾಗಿ ಬಿಡುತ್ತೆ. ಇಲ್ಲಿ ಮಧುಮಾಲತಿನೂ ಆ ಫಂಗಸ್ ಇದರಲ್ಲಿ ಬೇಗನೆ ಎಲೆ ಹಣ್ಣಾಗಿ ಬೇಗನೆ ಮೆಲಿಬಗ್ಗೆ ಅಟ್ಯಾಕ್ ಆಗೋದು, ಅದನ್ನು ಇವಾಗ ಅವಾಯ್ಡ್ ಆಗಿದೆ. ಎಲ್ಲದಕ್ಕೂ ಸ್ಪ್ರೇ ಮಾಡಿದ್ದೀನಿ. ಆಮೇಲೆ ಇಲ್ಲಿ ನಾನು ರೀಪಾಟ್ ಮಾಡಿದ ಸಂಪಿಗೆ ಗಿಡ ಇವಾಗ ಒಂಚೂರು ಚೇತರಿಸ್ಕೊಳ್ತಾ ಇದೆ. ಅದು ಬದುಕಿದ್ದೇ ಹೆಚ್ಚಾಯಿತು ಅನಿಸೋದು. ಆಮೇಲೆ ಕಣಗಿಲ ಗಿಡದಲ್ಲಿ ಇದೊಂದೇ ಗಿಡದಲ್ಲಿ ಹೂವು ಇರೋದು, ಸಿಂಗಲ್ ಪೆಟಲ್ಲು, ಪಿಂಕು, ಡಾರ್ಕ್ ಪಿಂಕು. ಇನ್ನೆಲ್ಲ ಗಿಡದಲ್ಲೂ ಹೂವು ಆಗೋಗಿರೋವೆಲ್ಲ ಬ್ರಾಂಚ್ ಕಟ್ ಮಾಡಿದ್ದೀನಿ. ಪೂರ್ತಿ ಕೆಳಗಡೆಯಿಂದ ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಆದರೆ ಮೊಗ್ಗು ಇದ್ದಾವೆ. ಆಮೇಲೆ ನಾನು ಪ್ರೂನ್ ಮಾಡಿದ್ದೀನಲ್ಲ, ಅದರಲ್ಲಿ ಇವಾಗ ಹೊಸ ಮೊಗ್ಗು ಸ್ಟಾರ್ಟ್ ಆಗಿದೆ, ತೋರಿಸ್ತೀನಿ. ಅದರಿಂದ ಇವಾಗ ಪ್ರೂನೇ ಮಾಡಿಲ್ಲ ನಾನು, ಬೇರೆ ಕೆಲಸ ಇರೋದ್ರಿಂದ ಇವನ್ನ ಆರ್ಟ್ ಪ್ರೂನಿಂಗ್ ಮಾಡಿಲ್ಲ. ಈ ಸರಿ ಮಳೆನೂ ಕಮ್ಮಿ ಇದೆ, ಅದರಿಂದ ಮಾಡೋಕ್ಕೂ ಹೋಗಲಿಲ್ಲ. ಜಾಸ್ತಿ ಹೋದ ವರ್ಷದ ಥರ ಮಳೆ ಇದ್ದಿದ್ದರೆ ಮಾಡಿಬಿಡ್ಬೋದಾಗಿತ್ತು ಈ ಸರಿ ಕೆಳಗಡೆ. ಆಮೇಲೆ ಇದಕ್ಕೂ ನೋಡಿ
ಕಡಗಲ ಗಿಡಕ್ಕೂ ಎಲೆಗಳಿಗೆ ಒಂದು ಥರ ಹುಳ ಬರುತ್ತೆ. ಒಂದೊಂದೇ ಥರ 1-2 ಎಲೆ ಇದ್ದಾಗಲೇ ಇದನ್ನು ತೆಗೆದುಬಿಡ್ತೀನಿ ನಾನು, ಜಾಸ್ತಿ ಹರಡಕ್ಕೆ ಬಿಡೋಲ್ಲ, ಇಲ್ಲಾಂದರೆ ಎಲ್ಲ ಕಡೆ ಹರಡುತ್ತೆ. ಮೊದಲೆಲ್ಲ ಅದೊಂಥರ ಕಹಿ ಇರೋದು ಬರ್ತಾ ಇರಲಿಲ್ಲ. ಆಮೇಲೆ ನೋಡಿ ಅಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ಮತ್ತೆ ಮಳೆ ಹನಿತಾ ಇತ್ತು. ಮತ್ತೆ ನಾನು ಹೋಗಿ ಹಿಂದೆ ಕೂತ್ಕೊಂಡೆ. ಮತ್ತೆ ಮಳೆ ನಿಂತಾಗ ಬಂದು ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಜಾಸ್ತಿ ಕೆಲಸ ಏನು ಮಾಡಿಲ್ಲ ಇವತ್ತು. ಎಲೆಗಳು ಅವೆಲ್ಲ ತೆಗೆದಿದ್ವು. ಆಮೇಲೆ ಎಲ್ಲನ ಪ್ರೂನ್ ಮಾಡೋವಿದ್ದರೆ ಲೈಟಾಗಿ ಪ್ರೂನ್ ಮಾಡಿ ಅದಕ್ಕೆ ಹಾಕಿರೋದು ಅಷ್ಟೇ. ಇಲ್ಲಿ ಇದು ಇವತ್ತು ಅರಳಿರೋವು ಆಲ್ಮಂಡ. ಆಮೇಲೆ ಇದು ದಾಸವಾಳ ನೆನ್ನೆ ಅಷ್ಟಿಲ್ಲ, ಆದ್ರೂ ಪರವಾಗಿಲ್ಲ, ಇವತ್ತು ಪೂಜೆಗೆ ಆಗೋಷ್ಟಂತೂ ಇದ್ದಾವೆ. ಸೋಮವಾರ ಶುಕ್ರವಾರ ನಮಗೆ ಜಾಸ್ತಿ ಸಿಕ್ಕರೆ ಚೆನ್ನಾಗಿರುತ್ತೆ, ಇನ್ನು ಮಿಕ್ಕಿದ ದಿನ ಕಮ್ಮಿ ಸಿಕ್ಕರೂ ನಡೆಯುತ್ತೆ. ಇವಾಗ ವೈಟೇ ಜಾಸ್ತಿ ಇಲ್ಲಿದೆ, ಆಮೇಲೆ ಪಿಂಕ್ ಒಂದೆರಡಿದೆ. ತೋರಿಸ್ಕೊಂಬಿಟ್ಟು ನಾನು ಸ್ವಲ್ಪ ಹೂವು ಹಾರ್ವೆಸ್ಟ್ ಮಾಡೋದು ವಿಡಿಯೋ ಮಾಡ್ತಿದ್ದೀನಿ ಇವತ್ತು. ತುಂಬ ಯಾವಾಗೋ ಒಂದು ಸರಿ ವಿಡಿಯೋ ಮಾಡ್ತೀನಿ ಹಾರ್ವೆಸ್ಟ್ ಮಾಡೋದು ಹೂವು. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಇದು ಗಿಡದಲ್ಲಿ ಎಲ್ಲೋ ಆಗಿತ್ತು, ಅದಕ್ಕೆ ಕಬ್ಬಿಣದ ರಾಡಿ ಇಟ್ಟಿದ್ದೀನಿ ಅಲ್ಲಿ. ಆ ಥರ ಕಬ್ಬಿಣದ್ದು ಮಳೆ ಆಗಲಿ ರಾಡಾಗಲಿ ಇಟ್ಕೊಂಡ್ರೆ ಕಬ್ಬಿಣಾಂಶ ಸಿಗುತ್ತೆ. ಕಬ್ಬಿಣಾಂಶ ಕಮ್ಮಿ ಆದ್ರೇ ಲೈಟಾಗಿ ಗ್ರೀನು, ಇದು ಒಂಥರ ಗ್ರೀನ್ ಕಮ್ಮಿಯಾಗಿ ಲೈಟ್ ಆಗ್ಬಿಡ್ತವೆ. ಅದರಿಂದ ನೋಡಿ ಇಟ್ಟಿದ್ದೀನಿ, ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೀನಿ. ಆಮೇಲೆ ನೋಡಿ ಮತ್ತೆ ಒಂದು ಸ್ವಲ್ಪ ಹೊತ್ತಾಯಿತು, ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಬಿಡೋದು ಬರೋದು ಇದೇ ಥರ ಆಗ್ತಾಯಿರುತ್ತೆ. ನಾನು ಹಿಂದೆ ಕೂತ್ಕೊಂಡು ಅದು ಮಳೆ ಕಮ್ಮಿ ಒಂದು 5 ನಿಮಿಷ ಮತ್ತೆ ಬಿಸಿಲು ಬಂದುಬಿಡುತ್ತೆ. ಆಮೇಲೆ ಇಲ್ಲೂ ನೋಡಿ ಮತ್ತೆ ಮಳೆ ನಿಂತ್ಕೊಂಡ್ತು, ಕಮ್ಮಿ ಆಯ್ತಲ್ಲ, ಒಣಗ್ತಾ ಇದೆ ನೆಲ. ಅಲ್ಲಿ ಬಂದು ನಾನು ನೆನ್ನೆ ತೋರಿಸಿದ್ನಲ್ಲ ಗೆಣಸಿನ ಗಿಡ ಪೂರ್ತಿ ಬೆಳೆದ್ಬಿಟ್ಟಿತ್ತು, ಎಲ್ಲ ಪ್ರೂನ್ ಮಾಡಿದ್ದೀನಿ. ಇಲ್ಲಿ ಶಂಖಪುಷ್ಪ ಇರೋದು ಮನೇಲಿರೋ ಬೀಜ ಎಲ್ಲ ಹಾಕಿದ್ದೀನಿ, ಯಾವ ಬರ್ತಾವೆ ನೋಡೋಣ ಅಂತ. ಒಂದರಲ್ಲೇ ಹಾಕಿದ್ದೀನಿ, ದೊಡ್ಡದೇ ಇದು ಪಾಟು. ಇದನ್ನು ಒಂದು ಕಡೆ ಹಬ್ಸಕ್ಕೆ ರೆಡಿ ಮಾಡಬೇಕು. ಆಮೇಲೆ ಇಲ್ಲಿ ಬೆಂಡೆಗೆ ಬೀಜ 2 ಇಟ್ಟಿದ್ದೆ ನಾನು. ಒಂದರಲ್ಲಿ ಮಾತ್ರ 2 ಬಂದಿದೆ, ಇನ್ನೂ ಒಂದು 2ರಲ್ಲಿ ಅಸಲು ಬೀಜನೂ ಬಂದಿಲ್ಲ. ಆದರೂ ಒಂದೊಂದು ಬೀಜ ಲೇಟಾಗಿ ಬರುತ್ತೆ. ಇನ್ನೂ ಒಂದು ಸ್ವಲ್ಪ ದಿನ ನೋಡಿಬಿಟ್ಟು ಬರದೇ ಇರೋಕ್ಕೆ ಮತ್ತೆ ಬೀಜ ಇಟ್ಕೋಬೇಕು. ಇದು ಪಿಂಕ್ ಮಾತ್ರ ನೋಡಿ ಒಂದು ಅರಳಿದೆ, ಈ ಕಡೆ ಒಂದು ಚೆನ್ನಾಗಿ ಅರಳಿದೆ, ಒಂದು ಸರಿಯಾಗಿ ಅರಳಿಲ್ಲ. ನೋಡಿ ಈ ಥರ ಲೈಟ್ ಗ್ರೀನ್ ಆದಾಗ ನೀವು ಚಾಕ್ ಪೀಸು ಅಥವಾ ಕಬ್ಬಿಣ ಅಂಶ ಇಲ್ಲ ಹಳೆ ಮಳೆಗಳಿದ್ದರೆ ನೀರಲ್ಲಿ ನೆನೆಸ್ಬಿಟ್ಟು ಆ ನೀರು ಇದೆಲ್ಲ ಹಾಕ್ತಾಯಿದ್ರೆ ಅದು ಕಬ್ಬಿಣಾಂಶ ಕಮ್ಮಿ ಆದ್ರೇ ಆ ಥರ ಆಗೋದು. ಆಮೇಲೆ ಶಂಖಪುಷ್ಪ ಡಬಲ್ ಪೆಟಲು, ಇವನ್ನ ನಾನು ಹಳೆ ಗಿಡಗಳೇ, ಆ ಗಿಡಗಳು ಯಾವ ಇದ್ದಾವೆ ಅಂತ ಗೊತ್ತಿಲ್ಲ ಅಲ್ವಾ, ಅದರಿಂದ ಇವನ್ನ ಉಳಿಸ್ಕೊಂಡಿದ್ದೀನಿ. ಒಂದು ಗಿಡ ವೈಟಲ್ಲಿ ಒಂದೇ ಗಿಡದಲ್ಲಿ ಡಬಲ್ಲು ಬಿಟ್ಟಿದೆ, ಸಿಂಗಲ್ಲು ಬಿಟ್ಟಿದೆ, ತೋರಿಸ್ತೀನಿ. ಇವಾಗ ನಮಗೆ ಬೀಜ ಮಾಡೋಕ್ಕೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅದು ಒಂದು ಸರಿ ಡಬಲ್ ಬಿಟ್ಟಿದ್ದ ಬೀಜನೇ ನೆನ್ಪಿಟ್ಕೊಂಡು ಅದನ್ನು ತೊಗೋಬೇಕು. ಒಂದೇ ಗಿಡದಲ್ಲಿ ಆ ಥರ ಇರುತ್ತೆ. ಆಮೇಲೆ ಇಲ್ಲಿ ಸಾಮಂತಿಗೆ ಗಿಡದಲ್ಲೂ ಮತ್ತೆ ಆಗಲೇ ಬೇಡದೇ ಇರೋದು ಬೆಳೆಯುತ್ತೆ, ತೆಗಿಬೇಕು. ನೋಡಿ ಇದು ಕಾಕಡ ಫಸ್ಟ್ ಹೂವು, ಇದು ಇನ್ನು ಅರಳ್ತಾ ಇದ್ದಾವೆ. ಒಂದು ಕಡೆ ಕಮ್ಮಿ ಆಗುತ್ತೆ, ಒಂದು ಕಡೆ ಜಾಸ್ತಿ ಆಗುತ್ತೆ. ಆಮೇಲೆ ಈ ಥರ ಹೂವು ಆಗೋಗಿರೋವು ತುಂಬ ಸಮೇತ ಕಿತ್ಕೊಳ್ಳಿ. ಜಾಜಿ ಹೂವು ಒಂದು ಇದರಲ್ಲಿ 3 ಇರುತ್ತೆ, 3 ಹೂವು ಆಗೋದ್ಮೇಲೆ ಅದು ತುಂಬ ಸಮೇತ ಕಿತ್ಕೊಂಡ್ಬಿಟ್ರೆ ಮತ್ತೆ ಅಲ್ಲಿಂದ ಚಿಗುರು ಬಂದು ಹೂವು ಬರುತ್ತೆ. ನಾನು ಒಂದಿರೋವಾಗ 3 ಇದ್ದಾಗ ಮೊಗ್ಗಿದ್ದಾಗ ಒಂದು ಯಾವುದು ಅರಳಿರುತ್ತೋ ಅದನ್ನು ಕೇಳ್ತೀನಿ. ಇನ್ನು ಲಾಸ್ಟ್ ಮೊಗ್ಗು ಅರಳಿದಾಗ ತೊಟ್ಟು ಸಮೇತ ಕಿತ್ಬಿಟ್ರೆ ನಮಗೆ ಸರಿ ಹೋಗುತ್ತೆ. ನೋಡಿ ಇದು ಜಾಸ್ತಿನೇ ಹೂವು ಬಿಡುತ್ತೆ. ಆಮೇಲೆ ದೊಡ್ಡದಾಗಿದೆ. ಇದು ಸಾಯಂಕಾಲ ಕಿತ್ತಿ ಇಡಬೇಕು. ಬೆಳಗ್ಗೆ ಹೊತ್ತು ನಾನು ಇದನ್ನು ಕೀಳ್ಸೋಷ್ಟೊತ್ತಿಗೆ ಸುಮಾರು 10:30-11 ಗಂಟೆ, ಅದರಿಂದ ಹೂವು ಆಗಲೇ ಬಾಡ್ತಾ ಬಂದುಬಿಟ್ಟಿರುತ್ತೆ. ಇವು ಸ್ವಲ್ಪ ಸೂಕ್ಷ್ಮನೇ ಹೂವು. ಸಾಯಂಕಾಲ ಇದಾಗಿರುತ್ತೆ, ಬೆಳಗ್ಗೆ 9-10 ಗಂಟೆವರೆಗೂ ಫ್ರೆಶ್ ಆಗಿರುತ್ತೆ. ಅದಾದಮೇಲೆ ಸ್ವಲ್ಪ ಬಾಡ್ತಾ ಬಂದಿರುತ್ತೆ. ಈ ಮಳೆ ಹನಿ ಬೇರೆ ಬೀಳೋದಕ್ಕೆ ಇನ್ನೂ ಇದಾಗ್ಬಿಡುತ್ತೆ ಬೇಗ. ನೋಡಿ ಸುಮಾರಾಗಿ ಬಿಡುತ್ತೆ. ಇದನ್ನು ಅರ್ಚನೆ ಮಾಡೋಕ್ಕೆ ಸರಿ ಹೋಗುತ್ತೆ ನನಗೆ. ಬಿಡು ಹೂವು, ಮಲ್ಲಿಗೆ ಹೂವು ಒಂದೊಂದೇ ದೇವ್ರಿಗೆ ಅರ್ಚನೆ ಮಾಡೋಕ್ಕೆ ಸರಿ ಹೋಗುತ್ತೆ. ಅದಕ್ಕೆ ನಾನು ಹೂವು ಅವೇನು ಕಟ್ಟಕ್ಕೆ ಹೋಗೋಲ್ಲ, ದೇವ್ರ ಮುಂದೆ ಹಂಗೆ ಅರ್ಚನೆ ಮಾಡ್ಕೊಂಡು ಹಾಕ್ಕೊಂಬಿಡ್ತೀನಿ ಗುಡ್ಡೆ. ಇಲ್ಲಿ ಹೂವು ಎಲ್ಲ ಕಿತ್ಬಿಟ್ಟು ಫಸ್ಟ್ ಮಲ್ಲಿಗೆ ಹೂವು ಕೀಳ್ತೀನಿ. ಯಾಕೆಂದರೆ ದಾಸವಾಳದ ಹೂವು ಕೆಳಗೆ ಹಾಕ್ಬಿಟ್ಟು ಮೇಲೆ ಮಲ್ಲಿಗೆ ಹೂವು ಹಾಕಿದ್ರೆ ಪೂಜೆ ಮಾಡೋವಾಗ ಕಷ್ಟ ಆಗುತ್ತೆ. ಫಸ್ಟು ದಾಸವಾಳ ಹೂವು ಏರಿಸ್ಬಿಟ್ಟು ಆಮೇಲೆ ಮಲ್ಲಿಗೆ ಹೂವಂದೇ ಇದು ಮಾಡೋದಲ್ವ, ಅದರಿಂದ ಫಸ್ಟ್ ಮಲ್ಲಿಗೆ ಹೂವು ಎಷ್ಟು ಬರುತ್ತೋ ಅಷ್ಟು ಕಿತ್ಬಿಡ್ತೀನಿ ನಾನು. ಕಿತ್ತು ಇಷ್ಟು ನೋಡಿ ಇಷ್ಟಿಷ್ಟು ಬರುತ್ತೆ ಒಂದೊಂದು ಗಿಡದಲ್ಲಿ. ವಿರಜಾಜಿ, ಮಲ್ಲಿಗೆ ಹೂವು, ದುಂಡು ಮೊಗ್ಗು, ಕಾಕಡ ಜಾಸ್ತಿ ಇಲ್ಲ, 2 ಇದ್ದಿದ್ದು. ಆಮೇಲೆ ವಿರಜಾಜಿ ಸ್ವಲ್ಪ ಇದೆ, ಜಾಜಿ ಹೂವು ಸ್ವಲ್ಪ ಜಾಸ್ತಿ ಇದೆ. ಇವನ್ನೆಲ್ಲ ಕಿತ್ಬಿಟ್ಟು ಅದೆಲ್ಲಕ್ಕಿಂತ ಜಾಸ್ತಿ ಯಾವ ಹೂವು ಇದ್ದಾವೆ ಅಂತ ನೋಡಿಸ್ತೀರಿ. ವಿಡಿಯೋ ಪೂರ್ತಿ ನೋಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದಿದ್ದರೆ
ದಯವಿಟ್ಟು ವಿಡಿಯೋನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಹೊಸಬರು ನೋಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸು. ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಮಗೆ ಇನ್ನೂ ಒಂಚೂರು ಮೋಟಿವೇಶನ್ ಸಿಗುತ್ತೆ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ. ದಯವಿಟ್ಟು ನೋಡೋರು ಹೊಸಬರು ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಥ್ಯಾಂಕ್ಸು. ಆಮೇಲೆ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ನೋಡ್ತಾ ಇದ್ದೀರಾ, ನಮಗೆ ಗೊತ್ತಾಗುತ್ತೆ. ನೋಡೋರು ಒಂದು ಲೈಕು ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ವಿಡಿಯೋ, ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿ ಇಲ್ಲೆಲ್ಲ ಚಿಕ್ಕದು ಇವತ್ತು ಫಸ್ಟ್ ಬಿಟ್ಟಿದೆ. ಇದು ನೋಡಿ ಹೂವಿನ ಜಾಜಿ ಇದು ಕಮ್ಮಿ, ಇದು 5 ಎಸಳಿರಬೇಕು, 4 ಇದೆ. ಇನ್ನು ಸ್ಟಾರ್ಟ್ ಅಲ್ವಾ, ನೆಕ್ಸ್ಟ್ ಚೆನ್ನಾಗಿ ಬಿಡ್ಬೋದು ಅನಿಸುತ್ತೆ. ಇವಾಗ ಮಲ್ಲಿಗೆ ಹೂವೆಲ್ಲ ಕಿತ್ತಿದ್ದೀನಲ್ವ, ನೋಡಿ ಇಲ್ಲಿ ಉದ್ದಕ್ಕೂ ಮಲ್ಲಿಗೆ ಗಿಡನೇ ಇಟ್ಟಿರೋದು ನಾನು. ಯಾವ ಇದಾವೆ ಕಿತ್ತಿದ್ರಿ. ಆಮೇಲೆ ಇದು ಅಷ್ಟೇ, ಸಣ್ಣ ಮಲ್ಲಿಗೆ ಅಂತೀವಲ್ಲ, ಹೂವು ಆದ ತಕ್ಷಣ ಡೈಲಿ ನೋಡ್ತಾ ಇರ್ತೀನಲ್ವ, ನಾನೇ ಹೂವು ಕೀಳೋದು. ಡೈಲಿ ನೋಡಿ ಅದು ಹೂವು ಆಗೋಗಿರೋ ಬಂಚು ಕಟ್ ಮಾಡಿಬಿಡ್ತೀನಿ ನಾನು. ಕಟ್ ಮಾಡಿ ಅಲ್ಲೇ ಹಾಕ್ತೀನಿ. ತಿರ್ಗಾ ಬೆಳಗ್ಗೆ ಕಸ ಗುಡಿಸ್ಬೇಕಾರೆ ಪಾಟಲ್ಲಿ ಇರೋದು ಮರದಲ್ಲಿ ಹಾಕ್ಕೊಂಡು ತಗೊಂಡೋಗ್ತೀನಿ. ನೋಡಿ ಇದೆಲ್ಲ ಹೂವು ಮುಗಿದೋಗಿರೋದು. ಈ ಥರ ಪಾಟಲ್ಲಿ ತಗೊಂಡೋಗಿ ಹಾಕ್ಬೋದು. ಬೇಸಿಗೆಗಾಲ ಆದರೆ ಅದು ಹಂಗೆ ಒಣಗಿ ಗೊಬ್ಬರ ಆಗುತ್ತೆ. ಮಳೆಗಾಲ ಚಳಿಗಾಲದಲ್ಲಿ ಮಾತ್ರ ಫಂಗಸ್ ಆಗುತ್ತೆ ಅಂತ ತಿರ್ಗಾ ಬೆಳಗ್ಗೆ ತಗೊಂಡೋಗಿ ನಾನು ಗೊಬ್ಬರ ಯಾವ್ದು ಮಾಡ್ತೀನೋ ಅದಕ್ಕೆ ಹಾಕ್ಬಿಡ್ತೀನಿ. ನೋಡಿ ಎಷ್ಟು ಸಿಕ್ಕಿದೆ ಮಲ್ಲಿಗೆ ಹೂವು. ಇನ್ನೊಂದು ಸ್ವಲ್ಪ ದುಂಡು ಮಲ್ಲಿಗೆ ಇದೆ, ಅವನ್ನೊಂದೇ, ಜಾಸ್ತಿ ಇಲ್ಲ ದುಂಡು ಮಲ್ಲಿಗೆ, ಇದು ಸ್ವಲ್ಪನೇ ಇದೆ. ಈ ಗಿಡ ಚೇತರಿಸ್ಕೊಳ್ತಾ ಇದೆ. ನೆಕ್ಸ್ಟ್ ವರ್ಷ ಇದನ್ನು ಫೆಬ್ರವರಿ ಮಾರ್ಚಲ್ಲಿ ರೀಪಾಟ್ ಮಾಡ್ಕೊಂಡು ಗೊಬ್ಬರ ಕೊಟ್ಕೋಬೇಕು. ತುಂಬ ದಿನ ಆಯಿತು ಅದರಲ್ಲಿ ಇರೋದಕ್ಕೆ. ಅದಕ್ಕೆ ಹೂವಿನ ಸೈಜು ಕಮ್ಮಿ ಇದೆ, ಇದು ಇದೆ. ಆಮೇಲೆ ನೋಡಿ ಬಿಸಿಲು, ನಾವು ಹೂವು ಕೀಳ್ತಿದ್ದಂಗೆ ಬಿಸಿಲು. ಆಮೇಲೆ ಇದೊಂದಿದೆ, ಇದನ್ನು ಕೀಳ್ತೀನಿ ನಾನು, ಯಾಕೆಂದರೆ ಹೂವಿನ ಸೈಜ್ ಕಮ್ಮಿಯಾಗಿದೆ. ಮೊನ್ನೆ ಬಾಳೆಹಣ್ಣಿನ ಲಿಕ್ವಿಡ್ ಕೊಟ್ಟಿದ್ದೀನಿ, ಇನ್ಮೇಲೆ ಚೆನ್ನಾಗಿ ಬಿಡ್ಬೋದು. ಸ್ವಲ್ಪ ದಾಸವಾಳ ಹಾರ್ವೆಸ್ಟ್ ಮಾಡ್ತೀನಿ. ಮಲ್ಲಿಗೆ ಹೂವು ಎಲ್ಲ ಆದಮೇಲೆ ದಾಸವಾಳ ನೋಡಿ ಪಿಂಕ್ ಇವು ತುಂಬ ಜಾಸ್ತಿ ಬಿಡುತ್ತೆ. ವೈಟು ಪಿಂಕು ಮಾತ್ರ. ನೀವು ಬಾಲ್ಕನಿ ಗಾರ್ಡನ್ ಇದ್ದವ್ರು ಕೂಡ ಲೈಟಾಗಿ ಬಿಸಿಲು ಬರುತ್ತೆ ಅಂದರೆ ತಗೊಂಬಂದು 1-2 ಗಿಡ ಹಾಕ್ಕೊಂಡ್ರೆ ಪೂಜೆಗೆ ಹೂವು ಹಾಕ್ಕೊಂಡು ಅಷ್ಟೇ ಇರೋಲ್ಲ. ಇವಾಗ ನಾನು ವೈಟ್ ಎಷ್ಟು ಬರುತ್ತೆ ಅಂದರೆ ರೆಡ್ ಒಂದೇ ಬಂದಿದ್ದು ಇವತ್ತು. ಅದು ರೆಡ್ಡುದು ತಲೆಗೆ ಎಣ್ಣೆ ಹಾಕೋಕ್ಕೆ ಬರುತ್ತೆ. ಇದು ದೋಸೆ ಎಲ್ಲ ಮಾಡ್ತಾರಂತೆ. ವೈಟ್ ದಾಸವಾಳ ತುಂಬ ಒಳ್ಳೆಯದು. ಬಿಳಿ ಹೆಣ್ಮಕ್ಳಲ್ಲಿ ಬಿಳಿ ಸೆರಗು ಹೋಗುತ್ತಲ್ಲ, ಅದೆಲ್ಲ ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಅದರ ಹೂವೂ ತಿಂತಾರೆ, ಇಲ್ಲ ಅಥವಾ ಹೂವು ಹಾಕ್ಬಿಟ್ಟು ದೋಸೆನೂ ಮಾಡ್ತಾರೆ. ತುಂಬ ಒಳ್ಳೆಯದಂತೆ ವೈಟು. ಒಂದೊಂದು ದಾಸವಾಳದಲ್ಲಿ ಈ ಥರ ಔಷಧಿ ಗುಣಗಳು ಇರುತ್ತೆ ವೈಟು. ಆಮೇಲೆ ರೆಡ್ಡಲ್ಲಿ ನಮ್ಮ ತಲೆ ಕೂದಲಿಗೆ ಒಳ್ಳೆಯದು ಅಂತ ಹೇಳ್ತಾರಲ್ವ, ಅದಕ್ಕೆ ರೆಡ್ಡು ವೈಟು ಪಿಂಕು ಈ 3 ಬೆಳೆಸ್ಕೊಂಡ್ರೂ ಸಾಕು. ನಾಟಿ ಪೂಜೆಗೆ ಬೇಕಾದಷ್ಟು ಹೂವು ಸಿಗುತ್ತೆ. ದಾಸವಾಳ ಗಿಡಗಳು ಇವಾಗ ಬಂದಿರುತ್ತೆ, ನರ್ಸರಿಲಿ ಜಾಸ್ತಿನೇ ಬಂದಿರುತ್ತೆ. ಇವಾಗ ನೋಡಿಬಿಟ್ಟು ಇಷ್ಟ ಇದ್ದವರು ಬೆಳೆಸ್ಬೇಕು ಅನ್ನೋರು ಹೋಗಿ ತೊಗೊಂಬಂದು ಬೆಳೆಸ್ಬೋದು. 100 ರೂಪಾಯಿ ಹೇಳ್ತಾರೆ ಒಂದೊಂದು ಕಡೆ, ಬೇರೆ ಕಡೆ ಎಲ್ಲ ಸ್ವಲ್ಪ ಇನ್ನೂ ಜಾಸ್ತಿನೇ ಇರುತ್ತೆ. ನಿಮಗೆಲ್ಲ ಅನುಕೂಲ ಇರುತ್ತೋ ಅಲ್ಲಿ ನೋಡಿ. ಈ ಗಿಡದಲ್ಲಿ ಒಂದು ಕಡೆ ಸಿಂಗಲ್ ಬಿಟ್ಟಿದೆ, ಒಂದು ಕಡೆ ಡಬಲ್ ಬಿಟ್ಟಿದೆ. ಒಂದೇ ಗಿಡದಲ್ಲೇ ಆ ಥರ ಬಿಟ್ಟಿದೆ. ಒಂದೊಂದು ಸರಿ ಈ ಥರ ನೇಚರಲ್ಲಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದೊಂದು ಪರ್ಪಲ್ ಇತ್ತು, ಇದರಲ್ಲೂ ಸಿಂಗಲ್ ಬೇರೆ ಇದೆ, ಅದನ್ನು ಇದೆ. ಇವಾಗ ದಾಸವಾಳ ಅದೆಲ್ಲ ಆಯ್ತಲ್ವ, ಮಲ್ಲಿಗೆ ಹೂವು, ದಾಸವಾಳ, ಶಂಖಪುಷ್ಪ ಅಷ್ಟು ಕಿತ್ತಿದ್ದೀನಿ. ಇವಾಗ ನಾನು ಇಲ್ಲೊಂದು ದಾಸವಾಳದ ಗಿಡ ಇದೆ ಬಕೆಟಲ್ಲಿ, ಅದರಲ್ಲಿ ಒಂದೇ ಒಂದಿತ್ತು. ತೆಗೆದಾದ್ಮೇಲೆ ಸೌಗಂಧಿಕ ಪುಷ್ಪ ಇವಂತೂ ಡೈಲಿ ತುಂಬ ಬರುತ್ತೆ, ಚೆನ್ನಾಗಿದೆ. ಸ್ಮೆಲ್ಲಂತೂ ದೇವ್ರ ಮನೆ ಸುವಾಸನೆ ಇರುತ್ತೆ ತುಂಬ. ನಾವು ಪಕ್ಕದಲ್ಲಿ ಹೂವು ಕಿತ್ತಿ ಬಟ್ಲೆ ಇಟ್ಕೊಂಡ್ರು ಕೂಡ ಸೆಂಟ್ ಥರ ವಾಸನೆ ಇರುತ್ತೆ. ಇವು ತುಂಬ ಈ ವರ್ಷ ಮಾತ್ರ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ. ಇವು ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಜಾಸ್ತಿ ಬಿಡ್ತಾ ಇದ್ದಾವೆ. ಸುಮಾರು 4 ತಿಂಗಳಾಯ್ತು ಇದು ಹೂವು ಬಿಡೋಕ್ಕೆ, ಇನ್ನೂ ಕಮ್ಮಿ ಆಗಿಲ್ಲ. ದಿನ ಜಾಸ್ತಿ ಆಗುತ್ತೆ. ನಾನು ಹೂವು ಮುಗಿದಿರೋದನ್ನು ನೋಡಿಬಿಟ್ಟು ಆಗಲೇ ಕಟ್ ಮಾಡಿ ಗೊಬ್ಬರಕ್ಕೆ ಹಾಕ್ಬಿಡ್ತೀನಿ. ಅದರಿಂದ ಪಕ್ಕದಲ್ಲಿ ಇನ್ನೊಂದು ಸಸಿ ಬರುತ್ತೆ. ಆಮೇಲೆ ಇವಾಗ ನಾನು ಸಿಮೆಂಟದ್ದು ಫಸ್ಟ್ ತೋರಿಸಿದ್ನಲ್ಲ, ಅದೇ ಥರ ಪ್ಲಾಸ್ಟಿಕ್ದು ಪಾಟು, ಈ ಥರ ಉದ್ದುದ್ದ ಪಾಟಲ್ಲಿ ಈ ಥರ ಹೂವಿನ ಗಿಡ, ಸಾಮಂತಿಗೆ ಗಿಡಗಳು ಕೂಡ ಚೆನ್ನಾಗಿ ಬರ್ತವೆ ಇದರಲ್ಲಿ. ಅಂದರೆ ಜಾಸ್ತಿ ಜಾಗ ಉದ್ದುದ್ದ ಇಡೋಕ್ಕೆ ರೆಡಿ ಮಾಡ್ಕೋಬೇಕು. ನೋಡಿ 3 ಪಾಟ್ ತಂದಿದ್ದೆ, ಅದು ತುಂಬ ದಿನವೇ ಆಯಿತು, 3 ವರ್ಷ ಆಯಿತು. ಪಾಟು ಏನಾಗಿಲ್ಲ. ಒಳ್ಳೆ ಕ್ವಾಲಿಟಿ ಪಾಟ್ ತೊಗೊಂಬಂದರೆ ಏನೂ ಆಗೋಲ್ಲ. ಸ್ವಲ್ಪ ಕಮ್ಮಿ ಅಂತ ಹೇಳೋಕೆ ಹೋದರೆ ಅವು ಒಡೆದೋಗುತ್ತೆ. ನಾನು ಬಿಸಿಲಿಗೆ ಎಲ್ಲ ಇಟ್ಟಿರೋದು ಆ ಪಾಟ್ಗಳು ನೋಡ್ತಾ ಇದ್ದೀರಾ, ನಾನು ಸುಮಾರು 3 ವರ್ಷದಿಂದ ನೋಡ್ತಾ ಇದ್ದೀರಲ್ವ. ಆ ಪಾಟುಗಳು ಹೊಸ ಪಾಟುಗಳು ಇದ್ದಂಗೆ ಇರುತ್ತೆ, ತೊಳೆದು ಕ್ಲೀನ್ ಮಾಡಿದರೆ ಒಂಚೂರು ಶೇಡೂ ಆಗಿಲ್ಲ. ಫಸ್ಟ್ ಒಂದು 6 ತಂದಿರೋ ಮಾತ್ರ ನಾವು ಇದೇ ಥರ ಗೊತ್ತಿಲ್ಲದೆ ಕಮ್ಮಿ ರೇಟ್ ಒಂದು ತಂದಿರೋ ಮಾತ್ರ ಅವೊಂದು 6 ಚಿಕ್ಕ ಒಂದು ದೊಡ್ಡ ಒಂದು 6
ಇವತ್ತಿಗೂ ಒಡೆದೋಗಿದ್ದಾವೆ, ಕಲರ್ ಫೇಡ್ ಆಗಿದ್ದಾವೆ. ಅದಾದಮೇಲೆ ನಾವು ಒಳ್ಳೆ ಕ್ವಾಲಿಟಿನೇ ತರ್ತಾಯಿದ್ದೀವಲ್ಲ, ಅವೆಲ್ಲ ಇನ್ನೂ ಚೆನ್ನಾಗಿದ್ದಾವೆ. 3 ವರ್ಷದಿಂದ ನನ್ನ ವಿಡಿಯೋಗಳು ನೋಡೋರಿಗೆ ಗೊತ್ತಿರುತ್ತೆ, ಅವತ್ತಿಂದ ಇವತ್ತಿನವರೆಗೂ ಅದೇ ಪಾಟ್ಗಳೇ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಉದ್ದದ್ದು ಮಾತ್ರ, ಇನ್ಯಾವೂ ಇಲ್ಲ. ನೋಡಿ ಇಷ್ಟುದು ಸಿಕ್ಕಿದೆ. ಸುಗಂಧಿಕ ಪುಷ್ಪನೇ ಜಾಸ್ತಿ ಇವತ್ತು ಸಿಕ್ಕಿರೋದು. ದಿನ ಅಷ್ಟೇ ಸಿಗುತ್ತೆ ಅವು. ಇಡೀ ಫೋಟೋಗೆಲ್ಲ ಇಟ್ಬಿಟ್ಟು ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನೋಡಿದವರು ಕಮೆಂಟ್ ಮಾಡಿ ಹಂಗಿದೆ ವಿಡಿಯೋ ಅಂತ. ನಮಸ್ತೆ. ಇನ್ನೊಂದು ವಿಡಿಯೋದೇ ಸಿಗ್ತೀನಿ.